ಗುಡ್ ಆಫ್ಟರ್ನೂನ್ ಎಲ್ರಿಗೂ. ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದಾನೆ. ಸೊ ಬೆಳಿಗ್ಗೆನೆ ಒಂದು ವೀಡಿಯೋನ ಎಂಡ್ ಮಾಡಿ ಇನ್ನೊಂದು ವೀಡಿಯೋನ ಸ್ಟಾರ್ಟ್ ಮಾಡಿಕೊಂಡೆ. ಸೊ ನೋಡಿ, ಇಲ್ಲಿ ಗೌರಿ ಹೂ ಇದೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ದೂರದಲ್ಲಿ. ನೋಡಿ ಈ ರೀತಿ ಇದೆ. ಹಾಗೆ ಈ ಹಣ್ಣು ಇದೆ, ಇದನ್ನು ಆಲ್ರೆಡಿ ಒಮ್ಮೆ ನಿಮಗೆ ತೋರಿಸಿದ್ದೇನೆ ಅಂತ ಅನಿಸುತ್ತೆ. ಸೊ ಇದು ಹಣ್ಣಾಗಲಿಲ್ಲ ಇನ್ನೂ ಕೂಡ. ಪಿಪ್ಪು ನೋಡಿ, ಓ ಇಲ್ಲಿ ಕುತ್ಕೊಂಡಿದ್ದಾಳೆ. ಹಾಯ್ ಪಿಪ್ಪು. ಹಾಯ್. ಇವತ್ತು ಸಂಕ್ರಾಂತಿ, ವಾರ ಬಂದುಬಿಟ್ಟು ಬುಧವಾರ. ಇವತ್ತು ಇವರು ಕುಟುಂಬದ ಮನೆಗೆ ಹೋಗಿದ್ದರು. ಸೊ ಅಲ್ಲಿ ಸಂಕ್ರಾಂತಿಯ ಸೇವೆ ಇರ್ತದೆ ಇವತ್ತು, ಹಾಗಾಗಿ ಹೋಗಿದ್ದರು. ಅಲ್ಲಿಂದ ಬರಬೇಕಾದ್ರೆ ಹೂ ಇಟ್ಕೊಂಡು ಬಂದಿದ್ದರು. ಇವತ್ತು ಬೆಳಿಗ್ಗಿನಿಂದ ಒಂದು ಕಡೆಯಿಂದ ನವಿಲುಗಳಾಯಿತು. ಆಲ್ರೆಡಿ ಒಂದು ವಿಡಿಯೋದಲ್ಲಿ ನೀವು ನೋಡಿರ್ತೀರ. ಇದು ಮತ್ತೆ ವಿಡಿಯೋನ ನಾನು ಕಂಟಿನ್ಯೂ ಮಾಡಿದೆ. ಹಾಗೆ ಮಂಗಗಳಾಯಿತು. ಇನ್ನು ಏನು ಬರುತ್ತೋ ಗೊತ್ತಿಲ್ಲ. ನಿನ್ನೆ ಹಂದಿ ಬಂದಿತ್ತು ರಾತ್ರಿ, ಬಟ್ ನಮಗೆ ವಿಡಿಯೋ ಮಾಡೋದಕ್ಕಾಗಿರಲಿಲ್ಲ, ಕರೆಂಟ್ ಹೋಗಿತ್ತು. ಒಂದು 5ರಿಂದ 6 ಹಂದಿಗಳಿತ್ತು. ಸೊ ತುಂಬ ದೊಡ್ಡದಿತ್ತು. ನಾಯಿಗಳೆಲ್ಲ ಗೊಬ್ಬೆ ಹಾಕ್ತಿತ್ತು. ಬಟ್ ಆ ವಿಡಿಯೋ ಮಾಡೋದಕ್ಕೆ ಅವಕಾಶನೇ ಸಿಗಲಿಲ್ಲ ನಮಗೂ ಹೆದರಿಕೆ ಆಗಿತ್ತು, ಯಾಕಂದರೆ ಅದು ಕಾಡಿನ ಹಂದಿ ಅಲ್ವಾ, ಹಾಗಾಗಿ. ಸೊ ಬಂದು ಜಸ್ಟ್ ನಮ್ಮ ಈ ಕಡೆಯಿಂದ ಹೀಗೆ ಪಾಸಾಗಿ ಹೋಯಿತು. ಸೊ ಆ ಕಡೆಯಿಂದ ಸ್ವಲ್ಪ ಗಿಡ ಮರಗಳು ಜಾಸ್ತಿ ಇದೆ, ಸೊ ಆ ಕಡೆ ಹೋಯಿತು. ಇವತ್ತು ಏನಂದರೆ ಇನ್ನು ಮನುಷ್ಯನ ಬರ್ತ್ಡೇ ಬರ್ತಾ ಇದೆ 17ಗೆ. ಆದರೆ ಈ ವಿಡಿಯೋನ ನಾನು ಅದಕ್ಕಿಂತ ಮುಂಚೆ ಹಾಕಿರ್ಬೋದು, ಅಥವಾ ಬರ್ತ್ಡೇ ದಿನವೇ ನಾನು ಈ ವಿಡಿಯೋನ ಹಾಕೋದಕ್ಕೆ. ಇವತ್ತು ವಿಟ್ಲ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ಶ್ರೀ ದುರ್ಗಾ ನಮಸ್ಕಾರ ಪೂಜೆ ಇತ್ತು. ಸೊ ನಾನು ಕೂಡ ಹೋಗಿದ್ದೆ. ಹಾಗೆ ಅಲ್ಲಿ ಭಜನೆ ಕಾರ್ಯಕ್ರಮ ಕೂಡ ಇತ್ತು. ಪೂಜೆಗೆ ತುಂಬ ಜನ ಬಂದಿದ್ದರು. ಹಾಗೆ ಕುಣಿತ ಭಜನೆ ಕೂಡ ಇತ್ತು. ಸೊ ಸ್ವಲ್ಪ ರೆಕಾರ್ಡ್ ಮಾಡಿಕೊಂಡೆ ನಾನು ಕೂಡ. ದುರ್ಗಾ ನಮಸ್ಕಾರ ಪೂಜೆಗೆ ನಾನು ಕೂಡ ಕೂತ್ಕೊಂಡೆ. ನನಗೂ ಕೂತ್ಕೊಳ್ಬೇಕು ಅಂತ ಅನ್ನಿಸ್ತು. ನಾನು ಇವತ್ತು ಮನೆಯಲ್ಲಿ ಪೂಜೆ ಮಾಡಿರಲಿಲ್ಲ. ಸೊ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ದುರ್ಗಾ ನಮಸ್ಕಾರ ಪೂಜೆನ ಸುಮಾರು ಒಂದು 25 ಜನಕ್ಕಿಂತ ಜಾಸ್ತಿ ಜನ ಅಲ್ಲಿ ಪೂಜೆಗೆ ಕೂತ್ಕೊಂಡಿದ್ರು. ತುಂಬ ಚೆನ್ನಾಗಿ ನೆರವೇರಿತು ಪೂಜೆ. Hi guys, welcome back to our channel and బిల్లు ఏ రూపద్రం అనుకును అక్కనా పోపని పోపనా బిల్లు బిల్లు పోపనా ಆಯ್ ಪೋಪೆ. ಇವಳ ಮುಖ ಕೂಡ ತೊಳಿಲಿಲ್ಲ. ಹಲ್ಲುಜ್ಜಿದೀಯಾ ಚಿಚಿ? ಜಾನೆ ಅವಡು ಜಾನೆ ಎಂದೆ ಜಾನೆ ಅವಡು ಅಕ್ಕಂದೆ ಎಂಬೆನ್ ಪತ್ತಿಯ ಆ್ಯಂಡ್ ಬಿಲ್ಲುನ್ ಬಿಡು ಎಂಬೆನ್ ಚೀಕುನ್ ಪತ್ತ ಚೀಕುನ್ ಪತ್ತು. ಇವತ್ತು ಮನುಷ್ಯನ ಬರ್ತ್ಡೇ ಇದೆ ಅಲ್ವಾ, ಸೊ ಹಾಗಾಗಿ ಕೇಕ್ ತರೋಣ ಅಂತೇಳಿ ಕೇಕ್ ಶಾಪಿಗೆ ಹೋಗ್ತಾ ಇದ್ದೇನೆ. ಸೊ ರೆಡಿ ಆದೆ ನಾನು, ಒಮ್ಮೆ ಹೋಗಿ ಬರ್ತೇನೆ ಅಂಥೇಳಿ. ಹಾಗೆ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೇನೆ ಕೇಕ್ ಶಾಪಿಗೆ. ಮನುಷ್ಯ ಅವಳಲ್ಲಿ ಹೇಳಿದ್ದಾಳೆ ಏನಂದರೆ ನನಗೆ ಈ ರೀತಿ ಇದ್ದೇ ಕೇಕ್ ಬೇಕು ಅಂತೇಳಿ. ಸೊ ಅವಳು ಮಾಡಿ ರೆಡಿ ಆಗಿದೆ ಅಂತ ಅಂದ್ಕೊಂಡಿದ್ದಾನೆ. ಈಗ ಹೋಗ್ತೇನೆ, ನಾನೇನು ಅವಳಿಗೆ ಕಾಲ್ ಮಾಡೋದಿಲ್ಲ, 11 ಗಂಟೆ ನಂತರ ಬರ್ತೇನೆ ಅಂತ ಹೇಳಿದ್ದಾನೆ. ಸೊ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೇನೆ. ಬನ್ನಿ ನೀವು ಕೂಡ ನನ್ನ ಜೊತೆ ಬನ್ನಿ, ನೋಡೋಣ ಯಾವ ರೀತಿ ಕೇಕ್ ಮಾಡಿದ್ದಾಳೆ ಅಂತ. ಕೇಕ್ ಶಾಪಿಗೆ ತಲುಪಿದೆ. ಇವಳ ಹೆಸರು ರೇಖಾ ಅಂತೇಳಿ. ಸೊ ಇವಳೇ ಕೇಕ್ ಮಾಡಿ ಕೊಡುವವಳು. ಸೊ ನಮ್ಮ ಮನೆ ಹತ್ತಿರದವಳು, ನನ್ನ ತಾಯಿ ಮನೆಯ ಹತ್ತಿರದವಳು. ಸೊ ಹಾಗಾಗಿ ನೋಡಿ, ಇಲ್ಲಿ ಯಾವ ರೀತಿ ಕೇಕ್ ಬೇಕಿದ್ರೂ ಅವಳು ರೆಡಿ ಮಾಡಿ ಕೊಡ್ತಾಳೆ. ಸೊ ಇಲ್ಲಿ ಮಗು ಇದೆ.
ಹಾಗೆ ಇಲ್ಲಿ ನೋಡಿ ಮನುಷ್ಯನ ಕೇಕ್ ಇದು ಈ ರೀತಿ ಮಾಡಿಟ್ಟಿದ್ದಾಳೆ. ಹಾಗೆ ತುಂಬ ಕೇಕ್ಸ್ ಇದೆ, ರೆಡ್ ವೆಲ್ವೆಟ್ ಆಗಿರ್ಬೋದು, ಹಾಗೆ ಬಟರ್ ಸ್ಕಾಚ್ ಆಗಿರ್ಬೋದು, ಯಾವುದು ಬೇಕು ನಿಮಗೆ, ಯಾವ ರೀತಿಯದ್ದು ಬೇಕು ಅದೇ ರೀತಿ ಮಾಡಿ ಕೊಡ್ತಾಳೆ. ಸೊ ಇಲ್ಲಿ ಕೂಡ ಅವ್ರ ಜೊತೆ ಇನ್ನೊಬ್ಬರು ಇದ್ದಾರೆ, ಇವರು ಕೂಡ ಕೇಕ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ. ಹಾಗೆ ಇವರು ಕೇಕ್ ಮಾಡ್ತಾ ಇದ್ದಾರೆ ನೋಡಿ. ಇಲ್ಲಿ ಪೋಯ್ ಬಲೆ ಬಲ್ಲೆ ಬಲ್ಲೆ ಗಾಡು ಪೋಯ್ ನಮ್ಮ ನಿಮಗೆ ಐಸ್ ಕ್ರೀಮ್ ತಿಂದು ಬರ್ಕ ಬರ್ಚೆ, ಕೇಕ್ ತಿಂದು ಬರ್ಕ, ಕೇಕ್ ಬರ್ಪೂಜೆಗೆ ಅಪ್ಪಗಡ್ಡೆ ಟಾಟಾ ಬಾಯ್ ಬಾಯ್ ಮಂಪ್ಲಿ. ಹಾಂ ಬಾಯ್. ಬ್ಲೂ ಮಾಡ್ತಾ ಇದ್ದೇನೆ. ಸೊ ಈ ರೀತಿ ರೆಡಿ ಮಾಡಿದ್ದೆ. ಈಗ ಒಂದು 2 ಗಂಟೆಗೆ ಮಾಡುವ ಅಂತ ಹೇಳಿದರು. ಈಗ ನನ್ನ ತಮ್ಮ ಬರ್ತಾನೆ, ಸೊ ಹಾಗಾಗಿ ಬೇಗ ಮಾಡಿ ಮುಗಿಸುವ ಅಂತೇಳಿ. ಒಳ್ಳೆಯದಾಯಿತು ಒಂದು ಲೆಕ್ಕದಲ್ಲಿ. ಕರೆಂಟ್ ಹೋಯಿತು, ನೋಡೋಣ ಎಷ್ಟೊತ್ತಿಗೆ ಬರ್ತದೆ ಅಂತ ಗೊತ್ತಿಲ್ಲ. ಯಾವಾಗಲೂ ಹಾಗೆ ಬರ್ತ್ಡೇ ಮಾಡಬೇಕಾದ್ರೆ ಕರೆಂಟ್ ಯಾವಾಗ ಹೋಗುವುದೇ, ಅದು ಒಂದು ದಿನ ಕೂಡ ಇರುವುದು ಅಂತ ಇಲ್ಲ. ಸೊ ನೋಡೋಣ, ಪರವಾಗಿಲ್ಲ. Blinding lights, lost in your eyes, feeling the pressure. You and I, spending the night, chasing forever. For you, oh no, I'd be your one and only. Don't let me go, don't leave me lonely. Say you'll stay through the pain, say you won't go running. Let me in through your veins, get off on my loving. ನಾನು ಆಗಲೇ ಕೇಕ್ ತರ್ತೇನೆ ಅಂತ ಹೋಗಿದ್ದೆ ಅಲ್ವಾ. ಸೊ ಕೇಕ್ ನನಗೆ ತರಲಿಕ್ಕೆ ಆಗಲಿಲ್ಲ, ಸ್ಕೂಟಿಯಲ್ಲಿ ತರಲಿಕ್ಕೆ ಆಗಲಿಲ್ಲ. ಆಗ ತಮ್ಮ ಹೇಳಿದ ನಾನಿದ್ದೇನೆ ಅಂತ. ಸೊ ಕಾರಲ್ಲಿ ಬರುವಾಗ ಮೋನಿಶಾ ಮತ್ತು ಅವನು ಒಟ್ಟಿಗೆ ಬಂದರು. ಕಾಲೇಜಿಂದ ಮೋನಿಶಾ ಬಂದಿದ್ಲು. ಸೊ ಮನೆಗೆ ಹೋಗಿ ಮನೆಯಿಂದ ತಮ್ಮ ಮತ್ತು ಮೋನಿಶಾ ಒಟ್ಟಿಗೆ ಬಂದರು. ಸೊ ಕೇಕ್ ಮೋನಿಶಾನ ಹಿಡ್ಕೊಂಡು ಬಂದಳು, ಬರ್ತ್ಡೇಗಲ್ಲೇ ಕೇಕ್ನ ಹಿಡ್ಕೊಂಡು ಬಂದಳು. ಸೊ ಇಲ್ಲಿ ತಮ್ಮ ಬಂದಿದ್ದಾನೆ, ಹೇಳ್ತಾ ಇದ್ದಾನೆ ಕೇಕ್ ಬೀಳಬಾರ್ದು, ನೀನು ಬಿದ್ದರೂ ಪರವಾಗಿಲ್ಲ ಅಂತ ಹೇಳ್ತಾ ಇದ್ದಾನೆ. ಸೊ ನೋಡಿ ಈ ರೀತಿ ನಾವು ರೆಡಿ ಮಾಡಿದ್ವಿ. ತಮ್ಮ ಬಂದ ನಂತರ ರೆಡಿ ಮಾಡಿದೆ. ಸೊ ತಮ್ಮ ಸ್ವಲ್ಪ ಹೆಲ್ಪ್ ಮಾಡಿದ, ಆಗ ವಿಡಿಯೋ ಮಾಡೋದಕ್ಕೆ ನಮ್ಗೆ ಆಗಿರಲಿಲ್ಲ. ಸೊ ಇಲ್ಲಿ ಮನುಷ್ಯನ ಅಪ್ಪ ಕೂಡ ಬಂದರು. ಸೊ ಕೇಕೆಲ್ಲ ಇಡೋದು ರೆಡಿ ಮಾಡ್ತಾ ಇದ್ದೇವೆ. ಸೊ ತುಂಬಾ ಖುಷಿಯಾಯಿತು, ತಮ್ಮ ಬಂದಿದ್ದ ಅಲ್ವಾ. ಸೊ ಬೇಗನೆ ನನಗನ್ನಿಸ್ತು ನಯನ ಬರದೆ ಈಗ ನಾನು ಹೇಗೆಪ್ಪ ಬಲೂನ್ನ ಸೆಟ್ ಮಾಡೋದು ಅಂತ ಅನಿಸಿತ್ತು. ಬಟ್ ತಮ್ಮ ಬಂದು ಬೇಗನೆ ಈ ರೀತಿ ಮಾಡ್ಬೋದು ಅಂತ ಹೇಳ್ದ. ಸೊ ನೋಡಿ ಮೋನಿಶನ ಕೇಕ್ ಈ ರೀತಿ ಇದೆ. ರೇಖನಿಗೆ ತುಂಬ ಥ್ಯಾಂಕ್ಸ್, ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾಳೆ. ನಾವೇನು ಹೇಳಿದ್ದೇವೆ ನೋಡಿ ಅದೇ ರೀತಿ ಮಾಡಿಕೊಟ್ಟಿದ್ದಾಳೆ. ಯಾವಾಗಲೂ ಹಾಗೆ ರೇಖಾ ತುಂಬ ಚೆನ್ನಾಗಿ ಕೇಕ್ನ ರೆಡಿ ಮಾಡ್ತಾಳೆ. ಹಾಗೆ ಟೇಸ್ಟ್ ಕೂಡ ಅಷ್ಟೇ ತುಂಬಾ ಸಖತ್ತಾಗಿತ್ತು. ಟೇಸ್ಟ್ ಕೂಡ ಮನುಷ್ಯನಿಗೆ ತುಂಬಾ ಇಷ್ಟ ಆಯಿತು ಅಲ್ವಣ್ಣ? ತುಂಬ ಇಷ್ಟ ಆಯ್ತಂತೆ. ಅವರಿಗೆ ಥ್ಯಾಂಕ್ ಯು ಹೇಳೋದಿಲ್ವಾ ನೀನು? ಥ್ಯಾಂಕ್ ಯು ರೇಖಕ್ಕ, ಐ ಲವ್ ಯು. ಸೊ ನೋಡಿ ಮನುಷ್ಯನದ್ದು ಸ್ವಲ್ಪ ಫೋಟೋಶೂಟ್ ಕೂಡ ಮಾಡ್ತಾ ಇದ್ದೀವಿ. ಹಾಗೆ ಇನ್ಸ್ಟಾಗ್ರಾಮಲ್ಲೆಲ್ಲ ಆಲ್ರೆಡಿ ನೀವು ನೋಡಿರ್ಬೋದು. ಸೊ ಬನ್ನಿ ಮನುಷ್ಯನ ಬರ್ತ್ಡೇ ಹೇಗಾಯಿತು ಅಂತ ನೋಡೋಣ.
Walking alone, the streets are empty. The only thing I can see is my own silhouette. I'm getting stronger, step by step. The clock is ticking, but there's no time for regrets. I've been flying from town to town, from London to Taiwan. I've been all around the globe, trying to protect your soul. We are heroes tonight. We will fly above the sky. We are heroes tonight. Yeah. We are heroes tonight. ಬೇರೆ ಬೇಗ ಬೇಗ ಅರೆ ಕೊರ್ಚೂರು ಫೋಟೋ ತೆಗಿ ಫೋಟೋ ಎಂಟಿದೆ ಪುನೆಟ್ ಒಂಜಿ ಅರೆ ಕೊರ್ಗೆ ಒಂಜಿ 2 ಜನ ಒಟ್ಟಿಗೆ ಕೊರ್ಲೆ ಒಂಜಿ ಫೋಟೋ ತೆಪ್ಪು ಈ ಕೈ ಬತ್ತಾರನ ಇರ್ಲ ಕೈ ಬತ್ತಲೆ ಅಲ್ಲ ಕೈ ಬತ್ತಲೆ ಅಕ್ಕ ಎಸ್ ಇಡುದಿಲ್ಲೆಗೆ ಇಡುದಿಲ್ಲೆ ಹಾಂ ಹಾಂ ಆಯ್ತು 20 ವರ್ಷದ್ದು ಆಯ್ತು ಮುಗೀತಲ್ಲಿಗೆ ನಾನು ಮಾಡಿದ್ದೆ ಎಂತ ನೋಡಿ ಇವತ್ತು ಬರುವಾಗ ಮಾವ ಕೆಮರಾ ಇಟ್ಕೊಂಡು ಬಂದಿದ್ದರು, ಯಾಕೆಂದರೆ ಅವರಿಗೆ ಇಲ್ಲಿಂದಲೇ ಫಂಕ್ಷನಿಗೆ ಹೋಗಲಿಕ್ಕಿತ್ತು. ಹಾಗೆ ನನ್ನದೊಂದು ಲಕ್ ಅಂತ ಹೇಳ್ಬೋದು. ಹಾಗೆ 4-5 ಫೋಟೋ ತೆಗೆದು ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೇನೆ, ನೀವು ಆಲ್ರೆಡಿ ನೋಡಿರಬಹುದು. ಸೊ ಈ ವಿಡಿಯೋನ ನಾನಿಲ್ಲೇ ಎಂಡ್ ಮಾಡ್ತಿದ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು.